ನಮಸ್ಕಾರ ಸ್ನೇಹಿತರೆ ಅಮೆರಿಕ ತನ್ನ ಇನ್ಫ್ಲುಯೆನ್ಸ್ ಕಳ್ಕೊಳ್ತಾ ಇದೆಯಾ? ಪಾಕಿಸ್ತಾನ ಈಗ ಹೊಸ ಸ್ಟ್ರಾಟಜಿಕ್ ಪವರ್ ಸಿಗ್ತಾ ಇದೆಯಾ? ಮತ್ತೆ ಅತ್ಯಂತ ಮುಖ್ಯವಾಗಿ ಅಮೆರಿಕ ಈಗ ಇಂಡಿಯಾಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆಯಾ? ಮೆಕ್ಕಾ ಪ್ಯಾಕ್ಟ್ ಅಂದ್ರೆ 26 ಆಗಸ್ಟ್ 7ರಂದು ಸೌದಿ ಅರೇಬಿಯಾ, ಟರ್ಕಿ ಮತ್ತೆ ಪಾಕಿಸ್ತಾನ ಮೆಕ್ಕಾ ಜಾಯಿಂಟ್ ಅಗ್ರಿಮೆಂಟ್ಗೆ, ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ. ಈ ಒಪ್ಪಂದದ ಪ್ರಮುಖ ಪ್ರಿನ್ಸಿಪಲ್ ಅಂದ್ರೆ ಮೂರು ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶದ ಮೇಲೆ ಆರ್ಮಡ್ ಅಟ್ಯಾಕ್ ನಡೆದ್ರೆ ಅದನ್ನ ಮೂವರ ಮೇಲಿನ ಅಟ್ಯಾಕ್ ಅಂತ ಪರಿಗಣಿಸಬೇಕು. ನ್ಯಾಟೋಯ ಕಲೆಕ್ಟಿವ್ ಏನಿದೆಯಲ್ಲ, ನ್ಯಾಟೋದ ಕಲೆಕ್ಟಿವ್ ಡಿಫೆನ್ಸ್ ಪ್ರಿನ್ಸಿಪಲ್ ಏನಿದೆಯಲ್ಲ ಅದನ್ನೇ ನೆನಪಿಸುವಂತ ವ್ಯವಸ್ಥೆ ಇದು. ಅಂದ್ರೆ ಒಂದ್ರ ಮೇಲೆ ಒಂದು ದಾಳಿ ಮಾಡಿದ್ರೆ ಇನ್ನೊಂದು ಸಹಾಯಕ್ಕೆ ಬರಬೇಕು ಅನ್ನುವಂತ ಮಿಲಿಟರಿ ಎಕ್ಸರ್ಸೈಸ್, ಸ್ಟ್ರಾಟಜಿಕ್ ಕಂಡೀಷನ್ ಮತ್ತೆ ಟೆಕ್ನಾಲಜಿ ಕೋಆಪರೇಷನ್, ಡಿಫೆನ್ಸ್ ಇಂಡಸ್ಟ್ರಿ ಕೊಲಾಬರೇಷನ್ ಹೆಚ್ಚಿಸುವ ಒಂದು ಯೋಜನೆ. ಇದನ್ನ ಈಗಲೇ ಇಸ್ಲಾಮಿಕ್ ನ್ಯಾಟೋ ಅಂತ ಸಂಪೂರ್ಣವಾಗಿ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಪ್ಯಾಕ್ಟ್ ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಮತ್ತೆ ಮಿಲಿಟರಿ ಕಮಿಟ್ಮೆಂಟ್ಸ್ ಗಳನ್ನ ನೋಡಿದಾಗ ಸ್ಪಷ್ಟವಾಗಿ ಇದು ಮುಂದೆ ಪರೀಕ್ಷೆ ಆಗಬೇಕಾಗಿರುವಂತ ವಿಚಾರ ಆಗಿದೆ. ಇಲ್ಲಿ ಟ್ರಂಪ್ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಕಡೆ ಕೆಲವರು ಹೇಳ್ತಿದ್ದಾರೆ ಇದು ಅಮೆರಿಕನ ಮಿಡಲ್ ಈಸ್ಟ್ ನ ಇನ್ಫ್ಲೂಯೆನ್ಸ್ ನ ಕಡಿಮೆ ಮಾಡ್ತಿರುವಂತ ಸಿಗ್ನಲ್ ಅಂತ. ಆದ್ರೆ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈ ಪ್ಯಾಕ್ಟ್ ಅನ್ನ ಸ್ವಾಗತಿಸಿದ್ದಾರೆ, ಬಿಗ್ ಅಂಡ್ ಬೋಲ್ಡ್ ಅಂತೆ. ಇದು ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಮೆರಿಕಾಗೆ ವಿರುದ್ಧವಾಗಿರುವ ಅಲಯನ್ಸ್ ಆಗಿದ್ದಿದ್ರೆ ಟ್ರಂಪ್ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅನ್ನುವಂತ ಮಾತು ಬರುತ್ತೆ. ಜಿಯೋ ಪಾಲಿಟಿಕ್ಸ್ ನಲ್ಲಿ ಪರ್ಮನೆಂಟ್ ಫ್ರೆಂಡ್ಸ್, ಪರ್ಮನೆಂಟ್ ಇಂಟ್ರೆಸ್ಟ್ ಇವೆರಡೂ ಮುಖ್ಯ. ಪರ್ಮನೆಂಟ್ ಫ್ರೆಂಡ್ಸ್ ಯಾರು ಇರೋದಿಲ್ಲ, ಪರ್ಮನೆಂಟ್ ಇಂಟ್ರೆಸ್ಟ್ ಮಾತ್ರ ಮುಖ್ಯ ಆಗಿರುತ್ತೆ. ಇಲ್ಲಿ ರೀಜನಲ್ ಕಂಟ್ರೀಸ್ ನಲ್ಲಿ ತಮ್ಮ ಸೆಕ್ಯೂರಿಟಿ ಬರ್ಡನ್ ಅನ್ನ ತಾವೇ ಹೆಚ್ಚು ಹೊತ್ಕೊಳ್ಳೋದಕ್ಕಿಂತ ಅಮೆರಿಕ ಕೆಲವು ಸಂದರ್ಭದಲ್ಲಿ ಅವರವರ ಡಿಫೆನ್ಸ್ ಅನ್ನು ಅವರವರೇ ನೋಡ್ಕೊಳ್ಳಿ ಅಂತಂದು ತಾವೇ ಒಂದು ಸಡಿಲವಾದಂತಹ ಆಲೋಚನೆಯನ್ನು ಹೊಂದಿರಬಹುದು. ಆದರೆ ಎಲ್ಲೋ ಒಂದು ಕಡೆ ಅಮೆರಿಕ ಈ ಮೂರೂ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನು ಕಳ್ಕೊಂಡಿರೋದಂತೂ ಸದ್ಯದಲ್ಲಿ ಸತ್ಯ. ಯಾಕೆಂದ್ರೆ ಈಗ ಸದ್ಯದಲ್ಲಿ ಅಮೆರಿಕದೊಂದಿಗೆ ನಡೀತಿರುವಂತಹ ಯುದ್ಧದಲ್ಲಿ ಅಮೆರಿಕ ಹೈರಾಣಾಗಿರುವಂತದ್ದು ಮಾತ್ರ ಸತ್ಯ. ಎಲ್ಲೋ ಒಂದು ಕಡೆ ಈ ಒಂದು ಒಪ್ಪಂದ ಭಾರತಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪಣಿಸಬಹುದು. ಅದರ ಜೊತೆಗೆ ಚೀನಾಗೂ ಕೂಡ ತನ್ನ ಸಂಬಂಧದಲ್ಲಿ ಹುಳಿ ಹಿಂಡುವಂತ ಕೆಲಸ ಇಲ್ಲಿ ನಡೀತಾ ಹೋಗ್ಬೋದು. ಪಾಕಿಸ್ತಾನದ ಸಂಬಂಧ ಟರ್ಕಿ ಜೊತೆಗೆ ಚೆನ್ನಾಗಾದ್ರೆ ಚೀನಾದೊಂದಿಗೆ ಸಂಬಂಧ ಹಾಳಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವರಿಂದ ಕೊಂಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಆದ್ರೆ ಎಲ್ಲೋ ಒಂದ್ ಕಡೆ ಇಂಡಿಯಾ ಎಲ್ಲದರಿಂದ ಐಸೋಲೇಟ್ ಆಗಿದೆಯಾ ಅಂತ ಯೋಚನೆ ಮಾಡೋದು ಬರುತ್ತೆ. ಆದ್ರೆ ಭಾರತ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಈ ಪಾಕಿಸ್ತಾನವನ್ನ ಹೊರತಾಗಿ ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಗೆ ಅತ್ಯುತ್ತಮ ಬಾಂಧವ್ಯವನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು, ಕೋಆಪರೇಟ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಸೌದಿ ಅರೇಬಿಯಾ ಜೊತೆಗೆ ಒಂದು ಹಂತದ ಸಂಬಂಧ ಇದೆ, ಆದರೆ ಟರ್ಕಿ ಜೊತೆಗೆ ಸಂಪೂರ್ಣವಾಗಿ ಸಂಬಂಧ ಹಾಳಾಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಅವರು ವಿರೋಧ ಮಾಡ್ತಾರೆ, ನಾವು ಕೂಡ ಸಾಮಾನ್ಯವಾಗಿ ವಿರೋಧ ಮಾಡ್ತಾನೆ ಬಂದಿದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಇವರು ನೇರ ಸಪೋರ್ಟಿಗೆ ಬಂದಾಗ ಭಾರತಕ್ಕೆ ಅತಿ ದೊಡ್ಡ ಸಮಸ್ಯೆ ಅಂತೂ ಕಾದಿರೋದು ಖಂಡಿತ ಸತ್ಯ ಸ್ನೇಹಿತರೆ. ಯಾಕೆಂದ್ರೆ ಟರ್ಕಿ ಪಾಕಿಸ್ತಾನದ ರೀತಿಯಲ್ಲಿ ದುರ್ಬಲವಾದ ರಾಷ್ಟ್ರ ಅಂತೂ ಅಲ್ಲ, ತನ್ನದೇ ಆದ ಶಕ್ತಿಯನ್ನದು ಹೊಂದಿದೆ. ಮತ್ತೆ ಡ್ರೋನ್ ವಿಷಯಕ್ಕೆ ಬಂದ್ರೆ ವರ್ಲ್ಡ್ ಕ್ಲಾಸ್ ಡ್ರೋನ್ಗಳನ್ನು ರೆಡಿ ಮಾಡುವಂಥದ್ರಲ್ಲಿ ಟರ್ಕಿ ಅಗ್ರಗಣ್ಯವಾಗಿದೆ. ಈ ಟೆಕ್ನಾಲಜಿನ ಬೇರೆ ಬೇರೆಯವರಿಗೆ ಕದ್ದು ಮುಚ್ಚಿ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಆ ಒಂದು ದೇಶ ಭಾರತದ ವಿರುದ್ಧ ದೇಶವಾಗಿದ್ರೆ ಮಾತ್ರ ಇನ್ನೂ ತುಂಬಾ ದೊಡ್ಡ ಕಷ್ಟ ಆಗತ್ತೆ. ಹಾಗಾಗಿ ಅಮೆರಿಕ ಎಲ್ಲೋ ಒಂದ್ ಕಡೆ ಸೋಲ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಯಾವ ರೀತಿಯಾಗಿ ಇದನ್ನು ತಗೊಂಡಿದ್ದಾರೆ ಅಥವಾ ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಆದ್ರೆ ಅಮೆರಿಕ ಆಂಟಿ ಇಂಡಿಯಾ ಆಗಿದೆ ಅನ್ನೋದು ಮಾತ್ರ ಇದನ್ನ ನೋಡಿದಾಗ ಖಂಡಿತವಾಗಿ ಸತ್ಯ ಆಗತ್ತೆ. ನೀವು ಇನ್ನೊಂದು ವಿಷಯ ಹೇಳೋದಾದ್ರೆ, ಮೊನ್ನೆ ನಡೆದಂತ ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗೋದಿಲ್ಲ. ಅದು ಏನಪ್ಪಾ ಅಂದ್ರೆ, ಫಂಡಿಂಗಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ಫಂಡಿಂಗ್ ಬಂದಾಗ ಅದನ್ನ ವಿರೋಧ ಮಾಡೋದು. ಅಂದ್ರೆ ಅದನ್ನ ಏನಾರ ಆಂಟಿ ಇಂಡಿಯಾ ಆಕ್ಟಿವಿಟಿಗಳಿಗೆ ಬಳಸಿದ್ರೆ ಅದನ್ನ ಡಿಟೆಕ್ಟ್ ಮಾಡಿ ಅದರ ಮೇಲೆ ಆ ಅಮೌಂಟ್ ಮೇಲೆ ನಿರ್ಬಂಧ ಹಾಕುವಂತ ಆಲೋಚನೆ ಹೊಂದಿದ್ರು. ಆದ್ರೆ ಆ ಒಂದು ಇದು ಜಾರಿಗೆ ಬರಲೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಬಹಳ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸಾಧನಾ ಶಂಕರ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಒಪಿನಿಯನ್ ಏನು, ಭಾರತದ ಯಾವ ನಡೆ ಸೂಕ್ತ ಅಂತ ನಿಮಗನ್ಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ.